ಹಾಯ್ ಸರ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಕಂಗಯೋಗ ಅಂದರೆ ಏನು, ಕಂಗಯೋಗ ಅಂದರೆ ಅದು ಯಾವ ಥರ ಎಲ್ಲ ಒಂದು ಫಾರ್ಮ್ಯಾಟ್ ಆಗುತ್ತೆ, ಜಾತಕದಲ್ಲಿ ಕಂಗಯೋಗ ಇದ್ದರೆ ಅದು ಏನೆಲ್ಲ ಒಂದು ನಿಮಗೆ ಬೆನಿಫಿಟ್ ಕೊಡ್ತಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಕಂಗಯೋಗ ಇದ್ದರೆ ಅವರು ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ, ವೇದಶಾಸ್ತ್ರಗಳಲ್ಲಿ ಪಾರಂಗತರಾಗಿರ್ತಾರೆ, ಜಾಸ್ತಿ ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ ಮತ್ತು ಬೇರೆ ಬೇರೆ ವಿಷಯಗಳನ್ನು ಕಲಿಯುವಂಥ ಸಾಧ್ಯತೆ ಇರ್ತದೆ. ಈ ಥರ ಒಂದು ಫಲವನ್ನು ಕೊಡ್ತದೆ. ಈ ಕಂಗಯೋಗ ಯಾವ ಥರ ಉಂಟಾಗುತ್ತೆ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಗ್ನಾಧಿಪತಿ ಏನಾದರೂ ಕೇಂದ್ರದಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಲಗ್ನ ಅಂತ ಹೇಳಿದ್ರೆ ಇದು 1ನೇ ಮನೆ, ಇದರ ಅಧಿಪತಿಯರಾಗ್ತಾರೆ, ಮಂಗಳಾಗ್ತಾರೆ. ಈ ಲಗ್ನಾಧಿಪತಿ ಕೇಂದ್ರದಲ್ಲಿ ಅಂದರೆ 1, 4, 7, 10ನೇ ಮನೆಯಲ್ಲಿದ್ದರೆ, ಲಗ್ನಾಧಿಪತಿ ಏನಾದರೂ ಮಂಗಳ ಏನಾದರೂ ಇಲ್ಲಿದ್ದರೆ ಲಗ್ನದಲ್ಲಿ, ಆಮೇಲೆ 4ನೇ ಮನೆಯಲ್ಲಿದ್ದರೆ, ಆಮೇಲೆ 7ನೇ ಮನೆಯಲ್ಲಿದ್ದರೆ, ಆಮೇಲೆ 10ನೇ ಮನೆಯಲ್ಲಿದ್ದರೆ ಇದು ಕಂಗಯೋಗ ಉಂಟಾಗುತ್ತೆ. ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿ ಬಂದಾಗ ಕಂಗಯೋಗ ಉಂಟಾಗುತ್ತೆ. ಇದು ಕೂಡ ಇವರಿಗೆ ಈ ಯೋಗ ಉಂಟು ಮಾಡ್ತದೆ. ನಂತರ ಏನಾದರೂ ಲಗ್ನಾಧಿಪತಿ ತ್ರಿಕೋನ ಸ್ಥಾನದಲ್ಲಿ ಬಂದರೆ, ತ್ರಿಕೋನ ಅಂತ 1, 5, 9, ಲಗ್ನಾಧಿಪತಿ ಏನಾದರೂ ಇಲ್ಲೇ ಲಗ್ನದಲ್ಲಿದ್ದರೆ, ಆಮೇಲೆ 5ನೇ ಮನೆಯಲ್ಲಿದ್ದರೆ 1, 2, 3, 4, 5, ಇಲ್ಲಿ ಏನಾದರೂ ಲಗ್ನಾಧಿಪತಿ ಮಂಗಳಿದ್ದರೆ, ಆಮೇಲೆ 9ನೇ ಮನೆಯಲ್ಲಿ ಏನಾದರೂ ಲಗ್ನಾಧಿಪತಿ ಇದ್ದರೂ ಕೂಡ ಇದು ಕೂಡ ಕಂಗಯೋಗ ಉಂಟು ಮಾಡ್ತದೆ. ಲಗ್ನಾಧಿಪತಿ ತ್ರಿಕೋನ ಸ್ಥಾನದಲ್ಲಿದ್ದರೂ ಕೂಡ ಈ ಯೋಗ ಉಂಟು ಮಾಡ್ತದೆ. ಆಮೇಲೆ 9ನೇ ಅಧಿಪತಿ 2ನೇ ಮನೆಯಲ್ಲಿದ್ದಾಗ, ಉದಾಹರಣೆಗೆ ಇದು ಲಗ್ನ ಆದರೆ ಇದು 9ನೇ ಮನೆ ಆಗುತ್ತೆ. ಮೇಷ ಲಗ್ನಕ್ಕೆ 9ನೇ ಮನೆ ಅಧಿಪತಿ ಯಾರಾಗ್ತಾರೆ, ಗುರು ಆಗ್ತಾರೆ. ಈ ಗುರು ಏನಾದರೂ ಇಲ್ಲಿ ಬಂದರೆ 2ನೇ ಮನೆಯಲ್ಲಿ ಬಂದರೆ, 9ನೇ ಮನೆ ಅಧಿಪತಿ ಏನಾದರೂ 2ನೇ ಮನೆಗೆ ಬಂದರೆ, ಅಥವಾ 2ನೇ ಮನೆ ಅಧಿಪತಿ ಏನಾದರೂ 9ನೇ ಮನೆಗೆ ಹೋದರೂ ಕೂಡ ಈ ಕಂಗಯೋಗ ಉಂಟಾಗುತ್ತೆ. ನಾವು ಮೊದಲು ಹೇಳಿದಾಗೆ ಈ ಯೋಗ ಇದ್ದರೆ ಅವರು ಒಳ್ಳೆಯ ಜ್ಯೋತಿಷ ಆಗ್ಬೋದು, ತುಂಬ ಸೀಕ್ರೆಟ್ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥ ಸಾಧ್ಯತೆ ಇರ್ತದೆ. ಮತ್ತು ವೇದಶಾಸ್ತ್ರ ಪಾರಂಗತರಾಗಿರ್ತಾರೆ. ಅವರವರ ಧರ್ಮದಲ್ಲಿ ಅವರವರ ಒಂದು ಧಾರ್ಮಿಕ ಗ್ರಂಥವನ್ನು ಸ್ಟಡಿ ಮಾಡ್ತಾರೆ, ಮತ್ತು ಅವರಿಗೆ ಧಾರ್ಮಿಕ ಗ್ರಂಥದ ಬಗ್ಗೆ ಹೆಚ್ಚು ನಾಲೆಜ್ ಇರ್ತದೆ. ತಂತ್ರ ಮಂತ್ರಗಳಲ್ಲಿ ಆಸಕ್ತಿ ಇರ್ಬೋದು, ನಿಪುಣತೆ ಇರ್ಬೋದು, ಧೈರ್ಯ ಜಾಸ್ತಿ ಇರ್ತದೆ. ಕಂಗಯೋಗ ಇದ್ದರೆ ಧೈರ್ಯ ತುಂಬ ಜಾಸ್ತಿ ಇರ್ತದೆ, ತುಂಬ ಬುದ್ಧಿಶಾಲಿಯಾಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಮತ್ತು ಹಾರ್ಡ್ ವರ್ಕ್ ಕೆಲಸದಲ್ಲಿ ನಿಪುಣತೆ ಇರ್ತದೆ. ಮತ್ತು ಭವಿಷ್ಯದ ಬಗ್ಗೆ ದೂರದೃಷ್ಟಿ ಇರ್ತದೆ ಅವರಿಗೆ. ಕಂಗಯೋಗ ಇದ್ದರೆ ಭವಿಷ್ಯದ ಬಗ್ಗೆ ದೂರದೃಷ್ಟಿ ಕೂಡ ಇರ್ತದೆ. ಇದು ಕಂಗಯೋಗದ ಬಗ್ಗೆ ಒಂದು ಮಾಹಿತಿ. ಇನ್ನೊಂದ್ಸಲ ಬ್ರೀಫಾಗಿ ಹೇಳ್ತೀನಿ. ಲಗ್ನಾಧಿಪತಿ ಕೇಂದ್ರ ಸ್ಥಾನ ಇರಬೇಕು, ಅಂದರೆ 1, 4, 7, 10ನೇ ಮನೆಯಲ್ಲಿರಬೇಕು. ಆಮೇಲೆ ಲಗ್ನಾಧಿಪತಿ ತ್ರಿಕೋನ ಸ್ಥಾನದಲ್ಲಿದ್ದರೂ ಕೂಡ ಕಂಗಯೋಗ ಉಂಟಾಗುತ್ತೆ. ಆಮೇಲೆ 2ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ, ಅಥವಾ 9ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿದ್ದರೂ ಕೂಡ ಕಂಗಯೋಗ ಆಗುತ್ತೆ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮೊಂದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.